ಪ್ರೀಮಿಯರ್ ಲೀಗ್ ಸೀಸನ್ 19ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಲ್ಲಿ ತನಕ 15 ಪಂದ್ಯಗಳನ್ನು ಆಡಿರೋದು. ಇದರಲ್ಲಿ ಆರ್ಸಿಬಿ ತಂಡ ಆಲ್ ಔಟ್ ಆಗಿರೋದು ಒಂದೇ ಮ್ಯಾಚ್ನಲ್ಲಿ. ಅಂದ್ರೆ 8 ತಂಡಗಳ ಬೌಲರ್ಗಳಿಗೆ ಆರ್ಸಿಬಿ ವಿರುದ್ಧ ಸಂಪೂರ್ಣ ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಡೆಯನ್ನ ಆಲ್ ಔಟ್ ಮಾಡಿದ ತಂಡ ಇನ್ಯಾವುದೂ ಅಲ್ಲ, ಅದು ಗುಜರಾತ್ ಟೈಟಾನ್ಸ್. ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅನ್ನೋದನ್ನ ಗಮನಿಸಬೇಕು. ಅಂದರೆ ಈ ಸಲದ IPL 42ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಲ್ಔಟ್ ಆಗಿತ್ತು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಗುಜರಾತ್ ಟೈಟಾನ್ಸ್ ವಿರುದ್ಧ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ 19.2 ಓವರ್ಗಳಲ್ಲೇ 155 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಆಗ ಆರ್ಸಿಬಿ ಬ್ಯಾಟರ್ಗಳ ಪಾಲಿಗೆ ಕಂಟಕವಾಗಿದ್ದು ಗುಜರಾತ್ ಟೈಟನ್ಸ್ ತಂಡದ 5 ಬೌಲರ್ಗಳು. ಅವ್ರು ಯಾರ್ಯಾರಂದ್ರೆ ಮೊಹಮ್ಮದ್ ಸಿರಾಜ್, ಕಗಿಸೋ ರಬಾಡಾ, ರಶೀದ್ ಖಾನ್, ಜೇಸನ್ ಹೋಲ್ಡರ್ ಹಾಗೆ ಅರ್ಷದ್ ಖಾನ್. ಈ 5 ರಣಬೇಟೆಗಾರರು ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಹೊಂದಿರೋ ಆರ್ಸಿಬಿ ತಂಡವನ್ನ ಕೇವಲ 155 ರನ್ಗಳಿಗೇನೆ ಆಲ್ಔಟ್ ಮಾಡಿಬಿಟ್ಟಿದ್ರು. ಈಗ ಅದೇ ಗುಜರಾತ್ ಟೈಟಾನ್ಸ್ ವಿರುದ್ಧ ಫೈನಲ್ ಪಂದ್ಯ ಆಡೋದಕ್ಕೆ ಆರ್ಸಿಬಿ ರೆಡಿಯಾಗಿದೆ. ಅದು ಕೂಡ ಈ ಹಿಂದೆ ಆಲ್ಔಟ್ ಆಗಿದ್ದ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಸೊ ಗುಜರಾತ್ ಟೈಟಾನ್ಸ್ ತಂಡ ಈ ಸಲ ಇದೇ 5 ರಣಬೇಟೆಗಾರರೊಂದಿಗೆ ಕಣಕ್ಕಿಳಿತಾ ಇದೆ. ಇಲ್ಲಿ ಅರ್ಷದ್ ಖಾನ್ ಆಡದೇ ಇದ್ರೆ ಅವರ ಸ್ಥಾನದಲ್ಲಿ ಪ್ರಸಿದ್ಧ ಕೃಷ್ಣ ಕಾಣಿಸ್ಕೊಳ್ಬಹುದು. ಇನ್ನುಳಿದ 4 ಫೈನಲ್ ಮ್ಯಾಚ್ ಆಡೋದಂತೂ ಕನ್ಫರ್ಮ್. ಹೀಗಾಗಿ ಅಹಮದಾಬಾದ್ ಪಿಚ್ನಲ್ಲಿ ಈ 4 ಬೌಲರ್ಗಳನ್ನು ಎದುರಿಸೋದಕ್ಕೆ ಆರ್ಸಿಬಿ ತಂಡ ಹೊಸ ರಣತಂತ್ರದೊಂದಿಗೆ ಕಣಕ್ಕಿಳಿಬೇಕು. ಯಾಕಂದ್ರೆ ಗುಜರಾತ್ ಟೈಟಾನ್ಸ್ ತಂಡ ತವರು ಪಿಚ್ನ ಸಂಪೂರ್ಣ ಲಾಭ ಪಡೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಿಪೇರ್ ಆಗಿದೆ. ಈ ಸಿದ್ಧತೆಯೊಂದಿಗೆ ಈ ಬಾರಿಯ IPL ಫೈನಲ್ ಬೌಲಿಂಗ್ ವರ್ಸಸ್ ಬ್ಯಾಟಿಂಗ್ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.